ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಅಜಿತ್ ಹತ್ರ ನೀವಿಬ್ಬರು ಸಂಸಾರ ಮಾಡಬಾರ್ದು, ಹಾಗಂತ ಗುರುಗಳು ಅಂದರೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅಜಿತ್ ಮತ್ತು ಭೂಮಿನ ಒಪ್ಸಿರ್ತಾರೆ. ಅದಕ್ಕೆ ಈ ಕಡೆ ಸಂಗೀತ, ಹೋಗಮ್ಮ ಭೂಮಿ, ನಿನ್ನೆಲ್ಲ ಬಟ್ಟೆನ ತೊಗೊಂಡು ಬಂದು ನಮ್ಮ ರೂಮಲ್ಲಿ ಇರು ಅಂತ ಹೇಳಿದಾಗ ಭೂಮಿ ಕೂಡ ಸರಿ ಆಯಿತು ಅತ್ತೆ ಅಂತ ಹೋಗ್ತಾ ಇರ್ತಾಳೆ. ಅಯ್ಯೋ ಒಂದು ನಿಮಿಷ ನಿಂತ್ಕೋ ಭೂಮಿ ಅಂತ ಹೇಳಿದ ತಕ್ಷಣ, ಏನು ಅಜಿತ ಇವಾಗ ತಾನೇ ಅಜ್ಜಿ ಹೇಳಿರೋದಕ್ಕೆ ಎಲ್ಲದಕ್ಕೂ ಕೂಡ ಹ್ಞೂ ಅಂತ ಹೇಳಿದೀಯ ತಾನೇ, ಮತ್ತೆ ಏನೋ ನಿಂದು ಅಂತ ದೇವಯಾನಿ ಕೇಳಿದ ತಕ್ಷಣ, ಇವಾಗ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಹೇಳಿ, ನಾವಿಬ್ಬರು ಕೂಡ ಸಂಸಾರ ಮಾಡಬಾರ್ದು ಅಂತ ಹೇಳಿದ್ದಾರೆ, ಆದರೆ ನಾವಿಬ್ಬರು ಕೂಡ ಒಂದೇ ರೂಮಲ್ಲಿ ಇರಬಾರ್ದು ಅಂತ ಹೇಳಿಲ್ಲ ತಾನೆ ಅಂತ ಹೇಳ್ತಾನೆ. ನಾನಂತೂ ಯಾವುದೇ ಕಾರಣಕ್ಕೂ ಭೂಮಿನ ಟಚ್ ಮಾಡೋದೇ ಇಲ್ಲ. ಅಕಸ್ಮಾತ್ ಭೂಮಿ ಏನಾದರೂ ಬಿದ್ದೋಗ್ತಾ ಇದ್ದಾಳೆ ಅಂತ ಗೊತ್ತಾದರೆ ಅಮ್ಮ ಅಂತ ಕರಿತೀನಿ, ಆವಾಗ ನೀನು ಬೇಗ ಬಂದು ಭೂಮಿನ ಹಿಡ್ಕೋ ಸರಿನಾ ಅಂತ ಹೇಳ್ತಾನೆ. ಇವಾಗಿದ್ದ ನೋ ಟಚ್ ಪಾಲಿಸಿ ಅಂತ ಹೇಳ್ತಾನೆ. ಅಯ್ಯೋ ಮಗನೇ, ನೀನು ಹೇಳೋದ್ರಲ್ಲಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಕಣೋ, ಆದರೂ ಕೂಡ ನೀನು ಈ ರೀತಿ ಮಾಡೋದ್ರಿಂದ ಯಾರಿಗೂ ಕೂಡ ಬೇಜಾರಿಲ್ಲ. ಹಾಗೆ ನನ್ನ ಮಗ ಮತ್ತು ಸೊಸೆ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ, ನೀವಿಬ್ಬರು ಒಂದೇ ರೂಮಲ್ಲಿ ಇರ್ಬೋದು ಅಂತ ಸಂಗೀತ ಹೇಳಿದಾಗ ಇದೇ ಖುಷಿಯಲ್ಲಿ ನಾವಿಬ್ಬರು ಕೂಡ ಲಾಂಗ್ ಡ್ರೈವ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಭೂಮಿನ ಹಗ್ ಮಾಡ್ಕೊಳ್ತೇನೆ. ಅಯ್ಯೋ ಏನು ಮಾಡ್ತಾ ಇದ್ದೀರಾ ಸಾಹೇಬ್ರೆ, ಇವಾಗ ತಾನೇ ಅತ್ತೆ ಮತ್ತು ಅಜ್ಜಿ ಹೇಳಿದ್ರು ತಾನೇ ಟಚ್ ಮಾಡಬಾರ್ದು ಅಂತ, ಮತ್ತೆ ಅದನ್ನೇ ಮಾಡ್ತಾ ಇದ್ದೀರಾ ಅಂತ ಭೂಮಿ ಹೇಳಿದಾಗ, ಹೌದಲ್ವಾ ಈ ಕ್ಷಣದಿಂದ ನಾನು ನಿನ್ನನ್ನು ಟಚ್ ಮಾಡಬಾರ್ದು ಅಜ್ಜಿ, ನಾನಂತೂ ಯಾವುದೇ ಕಾರಣಕ್ಕೂ ಭೂಮಿನ ಟಚ್ ಮಾಡೋದಿಲ್ಲ, ನಾನು ಮತ್ತು ಭೂಮಿ ಇಬ್ಬರು ಕೂಡ ದೂರ ದೂರ ಕೂತು ಲಾಂಗ್ ಡ್ರೈವ್ ಹೋಗಿ ಬರ್ಬೋದು ತಾನೆ, ಇದರಲ್ಲಿ ನಿಮಗೇನು ಬೇಜಾರಿಲ್ಲ ತಾನೆ, ಇದರಿಂದ ನಿಮಗೆ ಹೇಳಿರೋ ಜ್ಯೋತಿಷರಿಗೂ ಕೂಡ ಬೇಜಾರಾಗೋದಿಲ್ಲ ತಾನೆ, ನಾವಿಬ್ಬರು ಕೂಡ ದೂರ ದೂರ ಕೂತೇ ಲಾಂಗ್ ಡ್ರೈವ್ ಹೋಗ್ತೀವಿ ಅಂತ ಹೇಳಿದಾಗ, ಏನಾದರೂ ಮಾಡ್ಕೊಳ್ಳಿ ಅಂತ ಅಜ್ಜಿ ಹೇಳ್ಬಿಡ್ತಾರೆ. ಅಜ್ಜಿ ಪರ್ಮಿಷನ್ ಸಿಕ್ಕಾಯ್ತು ಬಾ ಭೂಮಿ ಅಂತ ಮುಟ್ಟಕ್ಕೆ ಹೋಗಿದ ತಕ್ಷಣ ಮತ್ತೆ ನೋಡ್ತಾಳೆ, ಅಯ್ಯೋ ನೋ ಟಚಸ್ ಅಲ್ವಾ ಬಾ ಅಂತ ಹೇಳ್ಬಿಟ್ಟು, ನೀನು ಮುಂದೆ ಹೋಗ್ತೀಯಾ ನಾನು ಮುಂದೆ ಹೋಗ್ಲಾ ಅಂತ ಅಜ್ಜಿತ್ ಕೇಳ್ತಾನೆ. ನೀವೇ ಮುಂದೆ ಹೋಗಿ ನಾನು ಹಿಂದೆ ಬರ್ತೀನಿ ಅಂತ ಹೇಳಿದಾಗ ಅಜಿತ್ ಫುಲ್ ಖುಷಿಯಾಗಿ ಹೋಗ್ತಾ ಇರ್ತಾನೆ. ಅತ್ತೆ ಹೋಗಿ ಬರ್ತೀನಿ ಅಂದಾಗ ಹುಷಾರಾಗಿ ಹೋಗಿ ಬನ್ನಿ ಅಂತ ಸಂಗೀತ ಕೂಡ ಹೇಳ್ತಾಳೆ. ಇನ್ನು ಅಜಿತ್ ಮತ್ತೆ ಭೂಮಿ ಇಬ್ಬರು ಕೂಡ ಮಾತಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಸಡನ್ ಆಗಿ ಭೂಮಿ ಐ ಲವ್ ಯು ಅಂತ ಹೇಳ್ಬಿಡ್ತಾಳೆ. ಅಯ್ಯೋ ಸುಮ್ಮನೆ ಹೇಳಿದ್ದು ಅಷ್ಟೇ ಅಂತ ಹೇಳಿದಾಗ, ಇಲ್ಲ ಭೂಮಿ, ನನ್ನ ಮನಸ್ಸಲ್ಲಿರೋದನ್ನ ನೀನು ನಿನ್ನ ಬಾಯಾರೆ ಹೇಳಿದೀಯಾ ಅಷ್ಟೇ, ನನಗೆ ನಿಜವಾಗ್ಲೂ ಕೂಡ ನಿನ್ನ ಮೇಲೆ ಪ್ರೀತಿ ಆಗಿದೆ, ಐ ಲವ್ ಯು ಅಂತ ಅಜಿತ್ ಭೂಮಿಗೆ ಪ್ರಪೋಸ್ ಮಾಡೇ ಬಿಡ್ತಾನೆ. ಏನು ಹೇಳ್ತಾ ಇದ್ದೀರಾ ಅಂತ ಭೂಮಿ ಫುಲ್ ಶಾಕ್ ಆಗಿ ಕೇಳ್ತಾ ಇರಬೇಕಾದ್ರೆ, ನಾನು ತುಂಬ ಸ್ಟ್ರಾಂಗ್ ಅಂತ ಅಂದ್ಕೊಂಡಿದ್ದೆ, ನನ್ನ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಒಳ್ಳೆತನ ನೋಡಿಬಿಟ್ಟು ನಾನು ತುಂಬ ಹೋಗ್ಬಿಟ್ಟಿದ್ದೀನಿ, ನಿಜವಾಗ್ಲೂ ಕೂಡ ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಜಿತ್ ಭೂಮಿಗೆ ಐ ಲವ್ ಯು ಅಂತ ಹೇಳ್ತಾ ಇದ್ದೇನೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಭೂಮಿ ಅಜಿತ್ ಲವ್ನ ಒಪ್ಕೊಳ್ತಾಳ ಅಂತ ನೋಡಬೇಕು. ಹಾಗೇನಾದರೂ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಒಂದಾದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.